ಸ್ನೇಹಿತರೆ, ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್, ನಿನ್ನ ತಲೆನೋವು ಅಂತ ಇದ್ದಲ್ಲ ಭೂಮಿ, ಅದಕ್ಕೆ ಬಳೆ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾನೆ. ಇದ್ಯಾವ ಥರ ಇದು? ತಲೆನೋವು ಅಂದರೆ ಯಾರಾದರೂ ಬಳೆ ತೊಗೊಂಬಂದು ಕೊಡ್ತಾರಾ? ಏನಾದರೂ ಮಾತ್ರೆ ತಂದು ಕೊಡ್ತಾರೆ ಅಂತ ಅಂಜು ಹೇಳ್ತಾಳೆ. ಇನ್ನೂ ನಿನಗೆ ಮದುವೆ ಆಗಿಲ್ವಲ್ಲ ಅಂಜು, ಅದಕ್ಕೆ ನಿನಗೆ ಗೊತ್ತಾಗ್ತಾ ಇಲ್ಲ. ನೀನು ಮದುವೆ ಆಗೋ ಗೊತ್ತಾಗುತ್ತೆ ಅಂತ ಅಜಿತ್ ಹೇಳ್ತಾನೆ. ಚಿನ್ನ, ಅದನ್ನೆಲ್ಲ ಬಿಡು, ನಾನು ನನ್ನ ಕೈಯಾರೆ ನಿನಗೆ ಬಳೆ ತೊಡಿಸ್ತೀನಿ ಇಲ್ಲಿ ಅಂತೇಳಿ ಅಜಿತ್ ಕೈ ಹಿಡ್ಕೊಂಡು ಬಳೆ ತೊಡಿಸ್ತಾನೆ. ಭೂಮಿ ತುಂಬ ಖುಷಿ ಪಡ್ತಾಳೆ. ಯಾರು ಸೊಸೆನೋ ಮತ್ತೆ ನನ್ನ ಮಗನಿಗೆ ಯಾರು ಕಣ್ಣಾಗ್ತಿರಲ್ಲಪ್ಪ ಅಂತ ಮುದ್ದಾಗಿರೋ ಜೋಡಿಗೆ ನಾನೇ ದೃಷ್ಟಿ ತೆಗಿತೀನಿ ಅಂತೇಳಿ ಸಂಗೀತ ಬಂದು ದೃಷ್ಟಿ ತೆಗಿತಾರೆ. ಇಬ್ರು ಯಾವಾಗಲೂ ಇದೇ ಥರ ಖುಷಿಯಾಗಿರಿ ಅಂತ ಆಶೀರ್ವಾದ ಮಾಡ್ತಾಳೆ. ಖಂಡಿತವಾಗ್ಲೂ ಅಮ್ಮ ಹೀಗೆ ಇರ್ತೀವಿ ಅಂತ ಹೇಳಿ ನಾವು ಹೇಗೆ ವರ್ಕ್ ಆಯ್ತಲ್ವಾ ನಾವು ಮಾಡಿರೋ ಪ್ಲಾನು. ಅಜಿತ್ ಸತ್ಯಣ್ಣಂಗೆ ಹೇಳಿದಾಗ, ಹೌದು ಕಣಪ್ಪ, ಸದ್ಯ ಗಂಡ ಹೆಂಡ್ತಿಬ್ರು ಒಂದಾದ್ರಲ್ಲ ಅಷ್ಟೇ ಸಾಕು. ಭೂಮಿ, ಇವಾಗ ನಿನ್ನ ತಲೆನೋವು ಕಮ್ಮಿ ಆಗಿರುತ್ತೆ, ಕೋಪನೂ ಕಮ್ಮಿ ಆಗಿರುತ್ತೆ, ನೀನು ಬರ್ತೀನಿ ಕಣಮ್ಮ ಅಂತ ಹೇಳಿ ಸತ್ಯಣ್ಣ ಅಲ್ಲಿಂದ ಹೋಗ್ತಾರೆ. ಇದನ್ನೆಲ್ಲ ನೋಡಿ ದೇವಯಾನಿ ಮತ್ತು ಅಂಜು ಇಬ್ಬರು ಕೂಡ ಕೋಪ ಮಾಡ್ಕೊಂಡು, ಯಪ್ಪ ದೇವ್ರೇ, ಇದನ್ನೆಲ್ಲ ನೋಡೋಕ್ಕಾಯ್ತಾ ಇಲ್ಲ ಅಂತ ಕೋಪ ಮಾಡ್ಕೊಂಡು ಅಂಜನಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಭೂಮಿ ರೂಮಿಗೆ ಹೋದ ತಕ್ಷಣನೇ, ನೀವು ಹೇಳಿದ ಮಾತು ಪ್ರತಿಯೊಂದು ನಿಜ ಸಾಹೇಬ್ರೆ, ನೀವು ನಿಜವಾಗ್ಲೂ ಮದುವೆ ಆಗದೆ ಇದ್ರು ತಾಳಿ ಕಾಲುಂಗ್ರ ಎಲ್ಲ ಹಾಕ್ಕೊಂಡಿರೋ ಮುತ್ತೈದೆ, ಗಂಡ ಬೇಡ ಅಂದರು 1 ವರ್ಷ ನಿಮ್ಮ ಜೊತೆ ಇರೋ ಅನಿವಾರ್ಯತೆ ನನಗಿದೆ. ಈ ಥರ ಜೀವನ ಯಾರಿಗೆ ಬೇಕು ಅಂತ ಅನಿಸ್ತಾ ಇದೆ ನನಗೆ ಅಂತೇಳಿ ಭೂಮಿ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಅಜಿತ್ ತೊಡ್ಸಿರೋ ಬಳೆಗಳು ನೋಡ್ಕೊಂಡು, ಅರಿಶಿನ ಕುಂಕುಮ, ಹೂವು, ಕಾಲುಂಗ್ರ, ಬಳೆ ಇವೆಲ್ಲ ಹೆಣ್ಣಿಗೆ ಮುತ್ತೈದೆ ಅಂತ ಹೇಳ್ತಾರೆ. ನಾನು ನೋಡಿದ್ರೆ ಅದನ್ನೇ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ದೀನಿ. ಮದುವೆ ಆಗೋಕೆ ಮುಂಚೆನೇ ಈ ಜೀವನ ಅಂದ್ರೇನು, ಸಂಸಾರ ಅಂದ್ರೇನು ಅರ್ಥ ಮಾಡ್ಕೊ ಅಂತ ದೇವ್ರು ಕೊಟ್ಟಿರೋ ಹುಡುಗರೆ ಅನಿಸುತ್ತೆ ನನಗೆ ಅಂತ ಬೇಜಾರು ಮಾಡಿಕೊಂಡು, ಎಷ್ಟೇ ಹತ್ರು ಸಮಾಧಾನ ನನಗೆ ನಾನೇ ಸಮಾಧಾನ ಮಾಡಿಕೊಂಡ್ರು ಈ ಜೀವನ ನಾನು ಒಪ್ಕೊಳ್ಳೇಬೇಕಾಗಿದೆ. ಈ ಬಳೆನ ಹಾಕ್ಕೊಂಡು ಕಷ್ಟಪಡೋ ಬದಲು ಈ ಬಳೆನ ತೆಗೆದು ನಾನು ಆರಾಮಾಗಿರ್ತೀನಿ ಅಂತ ಬಳೆನ ತೆಗಿಯಕ್ಕೆ ಹೋಗ್ತಾಳೆ. ಏನು ಮಾಡ್ತಾ ಇದೆಯಾ ನೀನು ಮಾಡ್ತಾ ಇರೋದು ಸರಿನೇ ಇರ್ಬೋದು. ಬಳೆಗಳನ್ನ ಹಾಕ್ಕೊಂಡು ನಿನಗೆ ಎಷ್ಟು ನೋವು ಪಡ್ತಾ ಇದೆಯೋ, ಆ ಬಳೆಗಳನ್ನು ತೊಡಿಸ್ಬೇಕಾದ್ರೆ ನನಗೆ ಎಷ್ಟೇ ನೋವಾಯಿತು. ಏನು ಮಾಡೋದು, ಇದೆಲ್ಲ ಒಂದಿನದ ಮಟ್ಟಿಗಲ್ಲ, 1 ವರ್ಷದ ಮಟ್ಟಿಗಷ್ಟೇ. ನೋಡೋರ್ ಕಣ್ಣಿಗೆ ಚೆನ್ನಾಗಿರೋ ಗಂಡ ಹೆಂಡ್ತಿ ಥರ ನಾಟಕ ಆಡಬೇಕು, ನಿನಗೂ ಗೊತ್ತು ತಾನೇ ಇದೆಲ್ಲ ಅಂತ ಅಜಿತ್ ಹೇಳ್ತಾನೆ. ಆದರೆ ಏನು ಮಾಡೋ ಸಾಹೇಬ್ರೆ, ಇದನ್ನೆಲ್ಲ ನೆನೆಸ್ಕೊಂಡು ನನ್ನ ಕೈಲಿರೋಕ್ಕಾಗಲ್ಲ ಅಂತ ಭೂಮಿ ಹೇಳ್ತಾಳೆ. ಇರಲೇಬೇಕು ಭೂಮಿ, 1 ವರ್ಷದವರೆಗಾದರೂ. ಈ ಬಳೆಗಳನ್ನ ನಾನು ತೊಡಿಸಿದ್ದೀನಿ ಅನ್ಕೋಬೇಡ, ಯಾರೋ ಒಬ್ಬ ಬಳೆಗಾರ ಬಂದು ತೋರಿಸ್ತಾ ಅಂತ ಅನ್ಕೋ ಅಂತ ಅಜಿತ್ ಹೇಳ್ತಾನೆ. ಭೂಮಿ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಜಿತ್ ಬಳೆಗಾರನ ವೇಷ ಹಾಕ್ಕೊಂಡು ಭೂಮಿಗೆ ಬಳೆ ತೋರಿಸಿ ಡ್ಯಾನ್ಸ್ ಮಾಡೋ ಥರ ಬಳೆಗಾರನ ವೇಷದಲ್ಲಿ ಅಜಿತ್ನ ನೆನೆಸ್ಕೊಂಡು ಭೂಮಿ ಒಳಗೊಳಗೆ ಜೋರಾಗಿ ನಗ್ತಾ ಇರ್ತಾಳೆ. ಏನು ನಗ್ತಿದ್ಯಾ, ಯಾಕೆ ನಗ್ತಿದ್ಯಾ, ಸದಾನಂದನ ಏನಾರು ಬಳೆಗಾರನ ವೇಷದಲ್ಲಿ ನೆನ್ಪು ಮಾಡ್ಕೊಂಡ ಅಂತ ಅಜಿತ್ ಕೇಳ್ತಾನೆ. ಇಲ್ಲ ನಾನು ನಿಮ್ಮನ್ನೇ ಬಳೆಗಾರನ ವೇಷದಲ್ಲಿ ನೆನ್ಪು ಮಾಡ್ಕೊಂಡೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ರಿ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾ ಇರ್ಬೇಕಾದ್ರೆ, ಅಯ್ಯೋ ಹೋಗ್ಲಿ ಬಿಡು, ಸದ್ಯ ನನ್ನಿಂದಾದರೂ ನೀನು ನಗ್ತಲ್ಲ ಅಂತ ಅಜಿತ್ ಹೇಳ್ತಾನೆ. ಆದರೂ ಕೂಡ ಆ ಬಳೆ ಜೊತೆಗೆ ನಿಮ್ಮದೇ ಬೇರೆ ಥರದ ಭಾಷೆ, ಜೋಳಿಗೆ, ನೀವು ಹಾಕಿದ ಪೇಟ ಎಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಹೋಗ್ಲಿ ಬಿಡಿ, ಅದಂತೂ ನಿಮಗೆ ಸೂಟ್ ಆಗಲ್ಲ, ನಿಮಗೆ ಸೂಟ್ ಆಗೋದು ಆ ಪೊಲೀಸ್ ಡ್ರೆಸ್ ಮಾತ್ರನೇ ಅಂತ ಹೇಳಿ ಭೂಮಿ ನಗ್ತಾ ಇರ್ತಾಳೆ. ನಿನಗೆ ಖುಷಿ ಆಯ್ತಲ್ಲ, ಹೋಗ್ಲಿ ಬಿಡು ಸಾಕು ಅಷ್ಟೇ, ನನಗೆ ಇನ್ಯಾವುದ್ರ ಬಗ್ಗೆನೂ ನೀನು ಯೋಚನೆ ಮಾಡಬೇಡ ಅಂತ ಅಜಿತ್ ಹೇಳ್ತಾನೆ. ಅಷ್ಟರಲ್ಲಿ ಅಜಿತ್ಗೆ ಸದಾನಂದ್ ಫೋನ್ ಮಾಡ್ತಾರೆ. ಸರ, ನೀವು ಕೊಟ್ಟಿರೋಂಥ ನಂಬರ್ಗೆ ಮತ್ತೆ ಫೋನ್ ಬರ್ತೈತೆ, ಎಲ್ಲಿಂದ ಅಂತ ವಿಚಾರ ಮಾಡಿ ನಾನೇ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾರೆ. ಆ ನಂಬರ್ನ ಕಳಿಸ್ಕೊಡ್ತಾರೆ. ಈಗ ಅಜಿತ್, ಈಗ ಕೆಲಸ ಶುರುವಾಗಿದೆ, ಅದನ್ನು ಯಾರ ಕೈಲಿ ಸಿಗಾಕೊಂಡಿದ್ದಾಳೆ ಅಂತ ನಾನು ಪತ್ತೆ ಹಚ್ತೀನಿ, ಅದೇನಾದರೂ ನಿಜ ಆದರೆ ಅವನನ್ನೇ ಇಲ್ಲಿ ಕರ್ಕೊಂಡು ಬರ್ತೀನಿ, ಅದೇನಾದರೂ ನಿಜ ಆದರೆ ಅಂತೇಳಿ ಅಜಿತ್ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಭೂಮಿ, ಸಾಹೇಬ್ರೆ ಹುಷಾರು, ಹೋಗಿ ಬನ್ನಿ ಅಂತ ಭೂಮಿ ಹೇಳ್ತಾಳೆ. ಸರಿ ಭೂಮಿ, ನೀನು ಹುಷಾರು, ನಾನು ಹುಷಾರಾಗೆ ಹೋಗಿ ಬರ್ತೀನಿ ಅಂತೇಳಿ ಅಜಿತ್ ಅಲ್ಲಿಂದ ಹೋಗ್ತಾರೆ. ಈ ಕಡೆ ದೇವಯಾನಿ, ಸಂಗೀತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ನಂಗೊಂದು ಸ್ವಲ್ಪ ಹಾಲು ಬೇಕು ಅಂದಾಗ ಸಂಗೀತ ಮಾಡ್ಕೊಂಬರಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿ, ನಾನೇ ಹಾಲು ತೊಗೊಂಬಂದೆ ಅಂತೇಳಿ ಕೊಡ್ತಾಳೆ. ಪರವಾಗಿಲ್ವೇ ನನ್ನ ಸೊಸೆ, ಅಲ್ಲೇ ತೊಗೊಂಡು ಬಂದ್ಬಿಟ್ಲು, ನೋಡು ಯಾರ್ಯಾರಿಗೆ ಏನೇನು ಬೇಕು ಅಂತ ಅವ್ರು ಕೇಳೋಕೆ ಮುಂಚೆನೇ ನನ್ನ ಸೊಸೆ ಅವ್ರಿಗೆ ಅದನ್ನು ಕೊಟ್ಬಿಡ್ತಾಳೆ ಅಂತ ಸಂಗೀತ ಹೇಳ್ತಾಳೆ. ನೀನು ಯಾಕೆ ತೊಗೊಂಬಂದಿದ್ಯಾ, ಅಶ್ವಿನಿ ಇದ್ಲಲ್ವಾ, ಅವಳೇ ತರ್ತಾ ಇದ್ಲು ಅಂತ ಅಜ್ಜಿ ಹೇಳಿದಾಗ, ಅದು ಅತ್ತೆ ಅಶ್ವಿನಿ ಇಲ್ಲ, ಅವ್ರ ಕಡೆಯವ್ರಿಗೆ ಯಾರೋ ತೀರೋಗಿದ್ರಂತೆ, ಅದಕ್ಕೆ ನಾನು ಹೋಗ್ತೀನಿ ಅಂತ ನನ್ನ ಕೇಳಿದ್ಲು, ನಾನೇ ಅವಳನ್ನ ಕಳಿಸ್ದೆ ಅಂತ ದೇವಯಾನಿ ಹೇಳ್ತಾಳೆ. ಆದರೂ ಈ ಕೆಲಸ ಎಲ್ಲ ನೀನು ಮಾಡೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನೀನು ಅಮ್ಮನ ರೂಮಿಗೆ ಬಂದರೆ ಅಮ್ಮ ಬೇಜಾರು ಮಾಡ್ಕೊತಾರೆ ಅಂತ ರಾಮಣ್ಣ ಹೇಳ್ತಾನೆ. ಆಗ ಭೂಮಿಗೂ ಬೇಜಾರಾಗುತ್ತೆ. ಈ ಕಡೆ ಶ್ರವಣ್ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತ್ ಅಂಜನಾ ಅಂತ ಜೋರಾಗಿ ಕಿರ್ಚ್ಕೊಂತಾನೆ. ಇದು ನಮ್ಮ ಅಜಿತ್ ವಯಸ್ಸಲ್ವಾ, ಯಾಕೆ ಅಂಜನಾ ಅಂತ ಅಜಿತ್ ಜೋರಾಗಿ ಹೋಗ್ತಾ ಇದ್ದಾನೆ, ಬನ್ನಿ ನೋಡೋಣ ಅಂತ ದೇವಯಾನಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಎಲ್ಲರನ್ನೂ. ಅಜಿತ್ ಸತ್ಯ ಏನು ಅಂತ ತಿಳ್ಕೊಂಡು ಅಂಜನಾ ಪ್ರೀತಿಸ್ತಿದ್ದ ಹುಡುಗನ ಆಕಾಶನ ಕರ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದಿರ್ತಾನೆ. ಅದನ್ನ ನೋಡಿ ಅಂಜನಾ ಫುಲ್ ಶಾಕ್ ಆಗ್ತಾಳೆ.
ಅಯ್ಯೋ ದೇವ್ರೆ, ಇವನ್ನೇನಪ್ಪ ಮನೆಗೆ ಕರ್ಕೊಂಬಂದ್ಬಿಟ್ಟಿದ್ದಾನೆ ಅಜಿತ್ ಆಕಾಶ್ನ ಅಂತೇಳಿ ಅಂಜನಾ ಫುಲ್ಲು ಟೆನ್ಷನ್ ಆಗಿ ಶಾಕಲ್ಲೇ ನಿಂತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.